ಯುದ್ಧವನ್ನು ನಾವು ಭಾರತ ದೇಶರು ಶಾಂತಿ ಪ್ರಿಯರು, ಯುದ್ಧವನ್ನು ಎಂದೂ ಬಯಸಲಾರಂಥವ್ರು. ಆದರೆ ಬೇರೆ ಕಡೆ ಆಗ್ತಾ ಇರೋದು, ಜನಜೀವನಿಗೆ ತೊಂದರೆ ಆಗ್ತಾ ಇರೋದು, ಇದನ್ನೆಲ್ಲವನ್ನು ನೋಡ್ತಾ ಇದ್ದರೆ ಯುದ್ಧ ಆಗೋದಕ್ಕಿಂತ ಶಾಂತಿಯಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರ ಜೊತೆಗೆ ಈ ದೇಶದ ಪ್ರಧಾನಮಂತ್ರಿಗಳು ತತ್ಕ್ಷಣ ಎಲ್ಲರ ಜೊತೆಗೆ ಮಾತಾಡಿ ಸಾರ್ವಜನಿಕವಾಗಿ ತೊಂದರೆ ಆಗ್ತಾಯಿದೆ, ಜನರಿಗೆ ತೊಂದರೆ ಆಗ್ತದೆ, ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತೊಂದರೆ ಆಗ್ತಾಯಿದೆ. ಈ ಸದ್ಯ ಈಗಾಗಲೇ ನೋಡಿ ಏನು ಗ್ಯಾಸ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ, ನಾಳೆ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಇದೆ. ಇದು ಆಗಲಾರ್ದ ರೀತಿಯೊಳಗೆ ಏನು ವಿಶ್ವಗುರು ಅಂತಂತೇನು ಹೇಳ್ಕೊತಾರೆ ಬಿ ಜೆ ಪಿ ಮಿತ್ರರು, ವಿಶ್ವಗುರು ಅವರು ಇದಕ್ಕೆ ಭಾಳಷ್ಟು ಶ್ರಮ ಪಡಬೇಕು, ಶ್ರಮಪಟ್ಟು ಈ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ವಿಶ್ವಗುರುಗಳ ವಿರುದ್ಧ ಮಾತಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಎಲ್ಲರನ್ನೂ ಕೈ ಬೆರಳಲ್ಲೇ ಕಂಟ್ರೋಲ್ ಮಾಡುವಂಥ ಶಕ್ತಿ ಅಂತ ಬಿ ಜೆ ಪಿಯವರು ಹೇಳ್ತಾರೆ. ಅದಕ್ಕೆ ಈಗ ಆ ಶಕ್ತಿಯನ್ನು ತೋರಿಸ್ಲಿ ಅಂತ ಪ್ರಧಾನಮಂತ್ರಿಗಳಿಗೆ ವಿನಂತಿ. ಪರಿಸ್ಥಿತಿ ಬರ್ತೈತೆ, ಬಟ್ ಅದು ಒಳ್ಳೆಯದಲ್ಲ. ಅದಕ್ಕೆ ವಿಶ್ವಗುರು ಅಂತ ಹೇಳ್ತಾರಲ್ಲ ಬಿ ಜೆ ಪಿಯವರು, ಆ ವಿಶ್ವಗುರು ಮಧ್ಯಪ್ರವೇಶ ಮಾಡಲಿ ಅಂತ ನಾನು